ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ದಿವ್ಯಾ ಪಿ.ಕೆ. ಮಾನ್ ಅತಿಥಿಗಳಿಗೆ ಹುತಾತ್ಮ ಗೌರವ ಪಡೆಯಿಂದ ಗೌರವ ವಂದನೆ. ಪ್ರಾರಂಭಿಸಲು ಮುಖ್ಯ ಅತಿಥಿಗಳಲ್ಲಿ ಅನುಮತಿಯನ್ನ ಹಿಂದಿರುಗಿಸಿ ಹುತಾತ್ಮ ಗೌರವ ಪಡೆ. ಸಾವಧಾನ. ಹುತಾತ್ಮ ಗೌರವ ಪಡೆ. ಮುಖ್ಯ ಅತಿಥಿಗಳಿಂದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030900309. ಗುಚ್ಛ ಅರ್ಪಣೆ. ವಿಡಿಯೋ ಮಾಡ್ತೇನೆ. ಲಿಂಗಪ್ಪ ಬೊಮ್ಮಣ್ಣನವರ DR RSI DR ಕೋಲಾರ. ಭಾರತಿ ಮಹಿಳಾ PSI ಸಂಚಾರಿ ಪೊಲೀಸ್ ಠಾಣೆ. ಆನಂದಕ್ಕೆ ಮಂಜುಳಾ WSC 125 ವ್ಯಂಗಲ್ PS.
ವೆಂಕಟೇಶ ಸಿಪಿಸಿ ಸಂಚಾರಿ ಪೊಲೀಸ್ ಠಾಣೆ. ಶಶಿಕಲಾ ಮಹಿಳಾ ಪೇದೆ ಮುಳುಬಾಗಿಲು. ಶ್ರೀಯುತ ಶಂಕರಪ್ಪ SS DPO ಕೋಲಾರ. ಮಂಜುನಾಥ್ SDA ಕೋಲಾರ. ಮಂಜುನಾಥ್ SDA DPO ಕೋಲಾರ. ಸಂಜಯವಾಣಿ ಪತ್ರಿಕೆಯ ಸಂಪಾದಕರು. ಚಂದ್ರಶೇಖರ್ ಡಿಜಿಟಲ್ ಮೀಡಿಯಾ. ಚಂದ್ರಶೇಖರ್ ಆಸಿಫ್ ಸಾರ್ವಜನಿಕರ ಪರವಾಗಿ ಆಸಿಫ್. ಪ್ರಜಾವಾಣಿ ಪತ್ರಿಕೆಯ ಸಂಪಾದಕರು ಬನ್ನಿ ಸರ್. ಸ್ಕಂದಕುಮಾರ್ ಕನ್ನಡಪ್ರಭ. ಸಾವಧಾನ. ಬಂದೂಕು ಪಡೆ. ನಿಂತಲ್ಲೇ ಗುಂಡು ಹಾರಿಸಲು ಸಜ್ಜಾಗೆ. ಬಂದೂಕು ಪಡೆ. ಒಂದು ಗುಂಡು ತುಂಬೆ. ಬಂದೂಕು ಪಡೆ. ಸಮರ್ಪಣೆ. ಬಂದೂಕು ಪಡೆ. ಹಾರಿಸಿ. ಬಂದೂಕು ಪಡೆ. ಪುನಃ ತುಂಬೆ. ಬಂದೂಕು ಪಡೆ. ಹಾರಿಸಿ. ವರ್ಷಗಳಿಂದ ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನವೆಂದು ದೇಶದ ಎಲ್ಲ ಭಾಗಗಳಲ್ಲಿ ಆಚರಿಸಲಾಗುತ್ತಿದೆ. ಅಕ್ಟೋಬರ್ 21 ಒಂದು ಪವಿತ್ರ ಸ್ಮರಣೀಯ ದಿನ. ಇದೇ ದಿನ 1959ರಲ್ಲಿ ನಮ್ಮ ರಾಷ್ಟ್ರದ ಗಡಿಭಾಗದಲ್ಲಿರುವ ಲಡಾಖ್ನ ಹಾಟ್ ಸ್ಪ್ರಿಂಗ್ಸ್ ಪ್ರದೇಶದಲ್ಲಿ ಕಾವಲು ಕರ್ತವ್ಯದಲ್ಲಿದ್ದ 10 ಜನ ಪೊಲೀಸ್ ಅಧಿಕಾರಿಗಳ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ಚೀನಾ ದೇಶದ ಸೈನಿಕರು ಹಲ್ಲೆ ಮಾಡಿದರು. ಕಡಿಮೆ ಸಂಖ್ಯೆಯಲ್ಲಿದ್ದರೂ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಹೊಂದದೇ ಇದ್ದರೂ ಸಹ ಈ ದೇಶದ ವೀರ ಪೊಲೀಸ್ ಅಧಿಕಾರಿಗಳು ಹೋರಾಡಿ ಪ್ರಾಣ ತ್ಯಾಗ ಮಾಡಿ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮೆರೆದರು. ಈ ಘಟನೆಯ ಸ್ಮರಣಾರ್ಥವಾಗಿ ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನವೆಂದು ಆಚರಿಸುತ್ತೇವೆ. 1959ರಿಂದ ಇಲ್ಲಿಯವರೆಗೆ ಹುತಾತ್ಮರ ಪಟ್ಟಿಯನ್ನು ಅವಲೋಕಿಸಿದರೆ ಒಂದು ಅಂಶ ಸ್ಪಷ್ಟವಾಗಿ ನಿಮ್ಮೆಲ್ಲರ ಗಮನಕ್ಕೆ ಬರುತ್ತದೆ. ಪ್ರತಿ ವರ್ಷ ಕರ್ತವ್ಯ ಮಾಡುತ್ತಿರುವಾಗ ಅಮೂಲ್ಯವಾದ ಪ್ರಾಣ ಕಳೆದುಕೊಂಡ ಪೊಲೀಸರ ಸಂಖ್ಯೆ ಇಡೀ ರಾಷ್ಟ್ರದಲ್ಲಿ ಈ ಒಂದು ವರ್ಷದಲ್ಲಿ 191 ಪೊಲೀಸ್ ಅಧಿಕಾರಿಗಳು ಪ್ರಾಣ ಕಳೆದುಕೊಂಡಿದ್ದು, ನಮ್ಮ
ಕರ್ನಾಟಕದಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆ 8 ಆಗಿರುತ್ತದೆ. 2024-25ನೇ ಸಾಲಿನಲ್ಲಿ ಅಸುನೀಗಿದ ಹುತಾತ್ಮರ ಹೆಸರುಗಳನ್ನು ಓದುತ್ತೇನೆ. ಆಂಧ್ರ ಪ್ರದೇಶ್ ಡಿವೈಎಸ್ಪಿ ಚಂದ್ರಶೇಖರ್ ರಾವ್, ಡಿವೈಎಸ್ಪಿ ಶಾಂತಾರಾವ್, ಸಬ್ ಇನ್ಸ್ಪೆಕ್ಟರ್ ಅಶೋಕ್, ಕಾನ್ಸ್ಟೇಬಲ್ ಬೆಲ್ಸನ್ ಜೀವನ್, ಕಾನ್ಸ್ಟೇಬಲ್ ಕೋಟೇಶ್ವರ ರಾವ್. ಅರುಣಾಚಲ್ ಪ್ರದೇಶ್ ಕಾನ್ಸ್ಟೇಬಲ್ ತುತಾನ್ ಶೇರಿಂಗ್. ಅಸ್ಸಾಂ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಅರ್ಚನಾ ದೇವಿ, ಲ್ಯಾನ್ಸ್ ನಾಯಕ್ ಹಿಮಾಂಶು ಶಾರಿಯಾ. ಬಿಹಾರ್ ಸಬ್ ಇನ್ಸ್ಪೆಕ್ಟರ್ ಪ್ರೀತಮ್ ರಾಜಕ್, ಎಎಸ್ಐ ರಾಜೀವ್, ಎಎಸ್ಐ ಜಿತೇಂದರ್, ಹವಲ್ದಾರ್ ಮಿಥಿಲೇಶ್ ಕುಮಾರ್, ಕಾನ್ಸ್ಟೇಬಲ್ ಶೇಖರ್, ಕಾನ್ಸ್ಟೇಬಲ್ ಅಶೋಕ್ ಕುಮಾರ್, ಕಾನ್ಸ್ಟೇಬಲ್ ರವಿಕಾಂತ್ ಕುಮಾರ್, ಕಾನ್ಸ್ಟೇಬಲ್ ಕೋಮಲ್. ಛತ್ತೀಸ್ಗಢ ಅಡಿಷನಲ್ ಎಸ್ಪಿ ಆಕಾಶ್ ರಾವ್, ಹೆಡ್ ಕಾನ್ಸ್ಟೇಬಲ್ ವೀರೇಂದ್ರ ಕುಮಾರ್, ಹೆಡ್ ಕಾನ್ಸ್ಟೇಬಲ್ ಸನ್ನು ಕರಂ, ಹೆಡ್ ಕಾನ್ಸ್ಟೇಬಲ್ ಬುದ್ಧ ಕೋರ್ಸಾ, ಹೆಡ್ ಕಾನ್ಸ್ಟೇಬಲ್ ನರೇಶ್ ಕುಮಾರ್, ಕಾನ್ಸ್ಟೇಬಲ್ ಬಮನ್ ಸೋದಿ. ಪ್ರಾಣವನ್ನ ಬದಿಯಲ್ಲಿಟ್ಟು ಕೆಲಸವನ್ನ ಮಾಡ್ತೀವಿ. ಸಾರ್ವಜನಿಕರು ಸದಾಕಾಲ ನಮ್ಮ ಮೇಲೆ ಸ್ವಲ್ಪ ಪ್ರೀತಿ, ವಿಶ್ವಾಸ ಮತ್ತು ಗೌರವ ಈ ಮೂರನ್ನು ತೋರಬೇಕೆಂದು ನಾನು ಈ ವೇದಿಕೆ ಮುಖಾಂತರ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊತೇನೆ. ಇಷ್ಟು ಜನ ಏನು ಪ್ರಾಣತ್ಯಾಗ ಮಾಡಿದ್ದಾರೆ ಅವರ ಕುಟುಂಬದವರಿಗೆ ದೇವರು ಆಶೀರ್ವಾದ ಮಾಡಲಿ, ಅವರಿಗೆ ಈ ಒಂದು ಜೀವನವನ್ನು ಸಾಗಿಸುವಂತಹ ಧೈರ್ಯವನ್ನು ನೀಡಲಿ ಅಂತ ಹೇಳಿ ನನ್ನ ವರದಿ ವಾಚನವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.